ಈಗ ಕುವೆಂಪು ಒಂದು ಕಡೆ ಹೇಳ್ತಾರೆ, ಹುಟ್ಟುವಾಗ ಎಲ್ಲ ಮಕ್ಕಳು ಕೂಡ ವಿಶ್ವಮಾನವನಾಗಿ ಹುಟ್ಟುತ್ತವೆ, ಬೆಳೀತಾ ಬೆಳೀತಾ ಅಲ್ಪ ಮಾನವರಾಗ್ಬಿಡ್ತಾರೆ. Chief Minister Siddaramaiah, while addressing an event organized by Akhil Bharat Sharan Sahitya Parishad and Ramanashree Pratishthan, strongly emphasized the detrimental impact of caste and religious divisions on humanity. During the program, where he presented the Ramanshree Sharan Award for the 18th year and inaugurated Shadakshari's book Ksanan Nandu Animuthu, Siddaramaiah said that the Constitution and Sharan Sahitya are the same, both sharing the common goal of fostering a society free from caste discrimination. The Chief Minister extensively discussed Basavadi Sharan's vision for society, highlighting the historical consequences of denying the Shudra community access to education, contributing to poverty and discrimination. He stressed the importance of aspiring to be global citizens, rejecting small-mindedness. Siddaramaiah concluded by condemning hatred, enmity and discrimination as inhumane and calling the divisive principles as barbaric. Prominent figures present at the event included former Chief Minister Basavadi Sharan, former Minister V. Somanna and other dignitaries. ಬಹಳ ಸಂತೋಷದಿಂದ ಈ ರಮಣಶ್ರೀ ಶರಣ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಭಾಗವಹಿಸಿದೆ. ಇವತ್ತು ರಮಣಶ್ರೀ ಪ್ರಶಸ್ತಿ ಪ್ರತಿಷ್ಠಾನ ಮತ್ತು ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ ಇವೆರಡೂ ಒಟ್ಟಿಗೆ ಸೇರಿ ಪ್ರಶಸ್ತಿಗಳನ್ನು ಪ್ರದಾನ ಮಾಡಿದ್ದಾರೆ. ಆ ಎಲ್ಲ ಪ್ರಶಸ್ತಿ ಪುರಸ್ಕೃತರಿಗೆ ಅಭಿನಂದನೆಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೆ. ಇದೇ ಸಂದರ್ಭದಲ್ಲಿ ಷಡಕ್ಷರಿಯವರ ಭಾಗ 12 ಮತ್ತು 13 ಆ ಪುಸ್ತಕಗಳನ್ನು ಕೂಡ ಬಿಡುಗಡೆ ಮಾಡ್ತಕ್ಕಂಥ ಕೆಲಸ ನಡೆದಿದೆ. ಅವ್ರಿಗೂ ಕೂಡ ಷಡಕ್ಷರಿಯವರಿಗೂ ಕೂಡ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಜೊತೆಗೆ ಷಡಕ್ಷರಿ ಅವ್ರದ್ದು ಜನ್ಮದಿನ ನಾಳೆ ಅಂತ, ಬಹುಶಃ ಈ ಪ್ರಶಸ್ತಿ ಪ್ರದಾನ ಮಾಡ್ತಾ ಇರ್ತಕ್ಕಂಥದ್ದು ಅವರ ಜನ್ಮದಿನದಂದೇ ಮಾಡ್ತಾ ಇದ್ರು. ಆದರೆ ನಾನು ನಾಳೆ ಮೈಸೂರಿಗೆ ಹೋಗ್ಬೇಕಾಗಿರೋದ್ರಿಂದ ಅವರು ಈ ಕಾರ್ಯಕ್ರಮಕ್ಕೆ ಬರಲೇಬೇಕು ಅಂತೇಳಿ ಒತ್ತಾಯ ಮಾಡೋದ್ರಿಂದ ಒಂದಿನ ಫ್ರೀ ಫೋನ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸೊ ನಾಳೆ ಅವ್ರಿಗೆ ಹುಟ್ಟುಹಬ್ಬ, 74ನೇ ಹುಟ್ಟುಹಬ್ಬ ಆಚರಣೆ ಮಾಡ್ಕೊತಾ ಇದ್ದಾರೆ. ನಾಳೆ ಅವರಿಗೆ ಸರ್ಕಾರದ ಪರವಾಗಿ ಮತ್ತು ನಾಡಿನ ಜನತೆಯ ಪರವಾಗಿ ಹುಟ್ಟುಹಬ್ಬದ ಶುಭಾಶಯಗಳನ್ನು. ಈಗಾಗಲೇ ಮಾತನಾಡಿದಂಥವ್ರು ಶರಣ ಸಾಹಿತ್ಯದ ಬಗ್ಗೆ, ಷಡಕ್ಷರಿಯವ್ರ ಬಗ್ಗೆ, ಪ್ರಶಸ್ತಿ ಪುರಸ್ಕೃತರ ಬಗ್ಗೆ ಮಾತನಾಡಿದ್ದಾರೆ. ಬಹುತೇಕವಾಗಿ ಮಾತನಾಡಿದಂಥವ್ರೆಲ್ಲರೂ ಕೂಡ ಸಾಹಿತಿಗಳು ಅಥವಾ ಸಾಹಿತ್ಯಕ್ಕೆ ಸಂಬಂಧ ಇರ್ತಕ್ಕಂಥ. ನಾನು, ಬಸವರಾಜ ಬೊಮ್ಮಾಯಿ, ಸೋಮಣ್ಣ ನಾವ್ಯಾರು ಸಾಹಿತಿಗಳಲ್ಲ. ಸಾಹಿತ್ಯದ ಪ್ರೋತ್ಸಾಹ ಮಾಡ್ತಕ್ಕಂಥವ್ರು, ಸಾಹಿತ್ಯಕ್ಕೆ ಸಾಹಿತಿಗಳಿಗೆ ಪ್ರೋತ್ಸಾಹ ಮಾಡ್ತಕ್ಕಂಥದ್ದು. ಹಾಗಾಗಿ ಬರೆಯೋದು ಕೂಡ ಒಂದು ಪ್ರತಿಭೆ. ಅದು ಎಲ್ಲರೂ ಬರೆಯೋಕ್ಕಾಗಲ್ಲ. ಒಂದ್ಸಾರಿ ಜಯಂತ್ ಪಟೇಲ್ರು ಲಂಕೇಶ್ ಅವ್ರಿಗೆ ಒಂದು ಸಾರಿ ಹೇಳಿಕೆ ಕೊಟ್ಟಿದ್ರು. ಏನಪ್ಪ ಅಂತಂದರೆ, ನಿನಗೆ ಬರೆಯೋದು ಬರ್ತದೆ, ನಂಗೆ ಭಾಷಣ ಮಾಡೋದು ಬರ್ತದೆ, ಹುಷಾರ್ ಅಂತ ಹೇಳಿದ್ರು. ಒಂದ್ಸಾರಿ ಜಯಂತ್ ಪಟೇಲ್ರ ಬಗ್ಗೆ ಬರೆದ್ಬಿಟ್ಟಿದ್ರು. ಅದಕ್ಕೆ ಲಂಕೇಶ್ಗೆ ಎಚ್ಚರಿಕೆ ಕೊಟ್ಟಿದ್ರು, ಏ ಲಂಕೇಶ್, ನಿನಗೆ ಬರೆಯೋಕ್ಕೆ ಬರ್ತದೆ, ನನಗೆ ಭಾಷಣ ಮಾಡೋಕ್ಕೆ ಬರ್ತದೆ, ನಿನಗೆ ಚೆನ್ನಾಗಿ ಹುಷಾರಾಗಿರ್ಬೇಕು ನೀನು. ನಾನು ನಿನ್ನ ಬಗ್ಗೆನೂ ಕೂಡ ಭಾಷಣ ಮಾಡೋಕ್ಕೆ ಬರ್ತದೆ, ನಿನ್ನ ಎಲ್ಲ ಅವಗುಣಗಳನ್ನು ಕೂಡ ಹೇಳಬಲ್ಲೆ ನಾನು ಅಂತ. ಸೊ ಹಾಗೆ ಎಲ್ರಿಗೂ ಒಬ್ಬೊಬ್ಬರಿಗೆ ಒಂದೊಂದು ಪ್ರತಿಭೆಗಳಿರ್ತವೆ. ಆದರೆ ನಾವೆಲ್ಲರೂ ಕೂಡ ಯಾವುದೇ ಪ್ರತಿಭೆಗಳಿರಲಿ, ಯಾವುದೇ ಅವಗುಣಗಳಿರಲಿ, ಮನುಷ್ಯರಾಗಿ ಬಾಳಬೇಕು ಅಂತಕ್ಕಂಥದ್ದು ಅಷ್ಟೇ.
ವಚನ ಸಾಹಿತ್ಯ ಅಂತಂದರೆ ವಚನ ಸಂಸ್ಕೃತಿ ಅಂತಂದರೆ ಮಾನವೀಯ ಸಂಸ್ಕೃತಿ ಅಂತ ಅರ್ಥ. ಅದರಿಂದ ಬಸವಾದಿ ಶರಣರು ಮಾನವೀಯತೆಗೋಸ್ಕರ ಸಮಾಜದಲ್ಲಿ, ಬದಲಾವಣೆಗೋಸ್ಕರ ಸಮಾಜದಲ್ಲಿ ಹೋರಾಟವನ್ನು ಮಾಡಿದ್ರು. ನಮ್ಮ ಸಮಾಜದಲ್ಲಿ ಜಾತಿ ವ್ಯವಸ್ಥೆಯ ಕಾರಣಕ್ಕೋಸ್ಕರ ಮೇಲು ಕೀಳು ಇದೆ, ಮೇಲ್ಜಾತಿ ಕೆಳಜಾತಿ ಅಂತ ಇದೆ, ಶ್ರೀಮಂತ ಬಡವ ಅಂತ ಎಲ್ಲ ಇದೆ. ಯಾಕೆ ನಿರ್ಣಯ ಈಗ ಈ ಥರ ನಿರ್ಮಾಣ ಆಯಿತು ಅಂತಂದರೆ, ಬಹುತೇಕ ಜನರು ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾಗಿದ್ದಾರೆ. ಸಮಾಜದಲ್ಲಿ ಬಹುಸಂಖ್ಯಾತ ಜನ ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾಗಿದ್ದಾರೆ. ಯಾರಿಗೆ ಅವಕಾಶಗಳು ಸಿಗ್ತದೆ, ಯಾರಿಗೆ ಅಕ್ಷರ ಕಲಿತಕ್ಕಂಥ ಅವಕಾಶಗಳು ಸಿಗ್ತದೆ, ಆ ಜನರು ಸ್ವಾಭಾವಿಕವಾಗಿ ಮೇಲಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ. ಯಾರು ಅಕ್ಷರ ಕಲಿಯಲ್ಲ, ಯಾರು ಬಡತನ ಇರ್ತದೆ, ಅವರು ಕೆಳಗಡೆನೇ ಇರಲಿಕ್ಕೆ ಸಾಧ್ಯ. ಅದಕ್ಕೋಸ್ಕರ ಬಸವಾದಿ ಶರಣರು ಅನುಭವ ಮಂಟಪ ಮಾಡಿ ನಮ್ಮ ಸಮಾಜ ಏನು ಶ್ರೇಣೀಕೃತ ಸಮಾಜ ಇದೆಯಲ್ಲ, ಆ ಸಮಾಜನ ಆರಿಜಾಂಟಲ್ ಸಮಾಜ ಆಗಬೇಕು ಅಂತೇಳಿ ಬಯಸಿದ್ರು. ಈಗ ನೋಡಿ, ಎಲ್ಲ ಜಾತಿಯವರು ಕೂತಿದ್ದೀವಿ ಈಗ ಸಮಾನವಾಗಿ. ಅನುಭವ ಮಂಟಪದಲ್ಲೂ ಕೂಡ ಹಿಂಗೆ ಕೂತ್ಕೊತಿದ್ರು, ಎಲ್ಲ ಜಾತಿಯವರು ಕೂಡ ಕೂತ್ಕೊತಿದ್ರು. ಶರಣರು ಅಂತಂದರೆ ಯಾವುದೋ ಮೇಲ್ಜಾತಿಯವರಲ್ಲ, ಶರಣರಿಗೆ ಜಾತಿನೇ ಇಲ್ಲ. ಜಾತಿ ವ್ಯವಸ್ಥೆ ಮಾಡ್ಕೊಂಡವರು ನಾವು ಅಲ್ವಾ. ಜಾತಿ ಈಗ ಕುವೆಂಪು ಒಂದು ಕಡೆ ಹೇಳ್ತಾರೆ, ಹುಟ್ಟುವಾಗ ಎಲ್ಲ ಮಕ್ಕಳು ಕೂಡ ವಿಶ್ವ ಮಾನವನಾಗಿ ಹುಟ್ಟುತ್ತವೆ, ಬೆಳೀತಾ ಬೆಳೀತಾ ಅಲ್ಪ ಮಾನವರಾಗ್ಬಿಡ್ತಾರೆ. ನಾವು ವಿಶ್ವ ಮಾನವರಾಗದೇ ಹೋದ್ರೂ ಪರವಾಗಿಲ್ಲ, ಅಲ್ಪ ಮಾನವರಾಗ್ತಕ್ಕಂಥ ಕೆಲಸ ಮಾಡಕ್ಕೆ ಹೋಗೋಣ. ನಾವು ಅಲ್ಪ ಮಾನವರಾಗ್ಬಿಟ್ರೆ ನಮ್ಮ ಬದುಕೇ ವ್ಯರ್ಥ ಆಗ್ಬಿಡ್ತದೆ. ಅದಕ್ಕೆ ಬಸವಾದಿ ಶರಣರು ಸಮಾಜದಲ್ಲಿ ಎಲ್ಲರೂ ಕೂಡ ಜಾತಿ ರಹಿತವಾದಂಥ, ವರ್ಗ ರಹಿತವಾದಂಥ ಸಮಾಜ ನಿರ್ಮಾಣ ಆಗಬೇಕು. ಪರಸ್ಪರ ಪ್ರೀತಿ ವಿಶ್ವಾಸದಿಂದ ಇರ್ತಕ್ಕಂಥ ವ್ಯವಸ್ಥೆ ನಿರ್ಮಾಣ ಆಗಬೇಕು. ಈಗ ದ್ವೇಷದು, ಅಸೂಯೆ ಪಡೋದು, ವೈರತ್ವ ಮಾಡೋದು ಅದು ಮನುಷ್ಯತ್ವ ಅಲ್ವೇ ಅಲ್ಲ. ಮನುಷ್ಯನನ್ನು ಪ್ರೀತಿಸ್ತೀವಿ ನಾವು, ಬೇರೆ ಪ್ರಾಣಿಗಳನ್ನು ಪ್ರೀತಿಸ್ತೀವಿ, ಮನುಷ್ಯರನ್ನು ದ್ವೇಷಿಸ್ತೀವಿ. ನೋಡಿ ಎಂಥ ವಿಪರ್ಯಾಸ ಇದು. ಇದೆಲ್ಲ ಇರಬಾರ್ದು ಅಂತ ಬಸವಾದಿ ಶರಣರು ಹೇಳಿದ್ದರು. ಅದಕ್ಕೆ ಈ ಶರಣ ಸಂಸ್ಕೃತಿ ಮೂಲಕ ಆ ಬಸವಾದಿ ಶರಣರು ಏನು ಹೇಳಿದ್ರು ಆ ವಿಚಾರಗಳನ್ನು ಜನರಿಗೆ ಕೊಂಡೊಯ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಸೊ ಅದು ಮಾಡ್ತಕ್ಕಂಥ ಪ್ರಯತ್ನ ಶರಣ ಸಾಹಿತ್ಯ ಪರಿಷತ್ನವ್ರು ಮಾಡ್ತಾರೆ ಅಂತಕ್ಕಂಥ ಸಂಪೂರ್ಣ ನಂಬಿಕೆ ಇಟ್ಕೊಂಡಿದ್ದೀನಿ. ಮುಂದೆನೂ ಕೂಡ ಇದು ಮಾಡಬೇಕು. ಯಾಕಂದರೆ ಅಂತಿಮವಾಗಿ ನಮಗೆ ಮನುಷ್ಯರ ಸಮಾಜ ನಿರ್ಮಾಣ ಆಗ್ತದೆ. ಅದನ್ನೇ ಸಂವಿಧಾನನೂ ಕೂಡ ಹೇಳೋದು. ಶರಣ ಸಾಹಿತ್ಯ, ಶರಣರು ವಚನಗಳು ಏನು ಹೇಳ್ತವೆ ಅದನ್ನೇ ಸಂವಿಧಾನ ಕೂಡ ಹೇಳ್ತದೆ. ಆ ಸಂವಿಧಾನ ಜಾರಿ ಮಾಡಬೇಕಾಗಿರ್ತಕ್ಕಂಥ ಜವಾಬ್ದಾರಿ ನಮ್ಮೆಲ್ಲರ ಮೇಲೆ ಇದೆ. ಆ ಸಂವಿಧಾನ ಜಾರಿ ಮಾಡ್ತಕ್ಕಂಥ ಕೆಲಸದಲ್ಲಿ ನಾನಾಗಲಿ, ಬಸವರಾಜ ಬೊಮ್ಮಾಯಿ ಅವರಾಗಲಿ, ಸೋಮಣ್ಣ ಆಗಲಿ, ನಾವೆಲ್ಲರೂ ಕೂಡ ಪ್ರಯತ್ನ ಮಾಡಬೇಕು. ಸಂವಿಧಾನ ವಿರೋಧ ಮಾಡೋರು ಇರ್ತಾರೆ, ಅದಕ್ಕೆ ಆಸ್ಪದ ಪಡ್ಕೊಳ್ಳೋದು. ಸಂವಿಧಾನ ಇದ್ದರೆ ನಾವೆಲ್ಲ ಬಸವಾದಿ ಶರಣರು ಹೇಳದಂಥ ಸಮಾಜದ ಕಡೆಗೆ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ. ಸಂವಿಧಾನ ಇಲ್ಲದೆ ಹೋದರೆ ಮತ್ತೆ ಹಳೆಯ ವ್ಯವಸ್ಥೆ ಕಡೆ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಇದನ್ನು ನಾವು ಅರ್ಥ ಮಾಡ್ಕೊಂಡು ಮಾಡಿದ್ರೆ ಭಾಳ ಒಳ್ಳೆಯದು. ನಾವೆಲ್ಲರೂ ಕೂಡ ಒಟ್ಟಾರೆಯಾಗಿ ಸಮಾಜ, ಯಾಕಂದರೆ ಸಮಾಜದ ಋಣ ನಮ್ಮ ಮೇಲೆ ಇದೆ, ಆ ಋಣ ತೀರಿಸ್ತಕ್ಕಂಥ ಕೆಲಸ ಇದೆಯಲ್ಲ, ಅದೇ ನಾವು ಮಾಡಬೇಕಾಗಿರ್ತಕ್ಕಂಥ ಕೆಲಸ. ಅದೇ ಶರಣ ಸಾಹಿತ್ಯದ ಮೂಲಕ ಇವತ್ತು ಏನು ನಡೀತಾ ಇದೆ. ಬಸವಾದಿ ಶರಣರ ಕನಸು ಏನಿತ್ತು, ಎಂಥ ಸಮಾಜ ನಿರ್ಮಾಣ ಆಗಬೇಕು ಅಂತ ಕನಸಿತ್ತು, ಅಂಥ ಕನಸು ನನಸಾಗೋ ದಿಕ್ಕಿನಲ್ಲಿ ಸಾಗಲಿ ಅಂತೇಳಿ ನಾನು ಆಶಿಸ್ತೇನೆ. ನಾನು ಯಾವಾಗಲೂ ಕೂಡ ಬಸವಾದಿ ಶರಣರ ವಿಚಾರದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು, ವಚನದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು. ಬಸವಣ್ಣ ದಾರಿನಲ್ಲಿ ನಡಿಲಿಕ್ಕೆ ಸಾಧ್ಯ ಆಗ್ತದೆ. ಯಾಕಂತಂದರೆ ಅವರು ನುಡಿದಂತೆ ನಡೆದವರು. ನಾವು ಎಷ್ಟು ಮಟ್ಟಿಗೆ ರಾಜಕಾರಣಿಗಳು ನುಡಿದಂತೆ ನಡೆಯೋಕ್ಕಾಗತ್ತೆ ಇಲ್ಲೋ ಗೊತ್ತಿಲ್ಲ, ಆದರೆ
ಆ ದಾರಿನಲ್ಲಿ ನಡೆಯೋಕ್ಕೆ ಪ್ರಯತ್ನ ಅಂತೂ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ಮತ್ತೆ ಏನೇನು ಸಹಾಯ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಅದೆಲ್ಲ ಮಾಡ್ತೀವಿ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ಎಲ್ಲ ಪುರಸ್ಕೃತರಿಗೆ ಮತ್ತು ಯಾರ್ಯಾರು ಪ್ರಶಸ್ತಿ ಸ್ವೀಕಾರ ಮಾಡೋದವ್ರಿಗೆ ಮತ್ತು ಕೊಟ್ಟವರಿಗೆ ಅವರೆಲ್ಲರಿಗೂ ಅಭಿನಂದನೆಗಳನ್ನು ಹೇಳಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್. Subscribe to Daily Salah Digital for more such updates.